RSS ಬಗ್ಗೆ ಖರ್ಗೆ ಅವರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವ ವಿಚಾರ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಪರಿಷತ್ ಸದಸ್ಯ MLC CT ರವಿ ಕಿಡಿಕಾರಿದ್ದಾರೆ. ಖರ್ಗೆ ಹೇಳಿಕೆ ಮುತ್ಸದ್ದಿತನದ ಹೇಳಿಕೆಯಾಗಿ ಕಾಣಿಸ್ತಿಲ್ಲ, ಮಾನಸಿಕ ಅಸ್ವಸ್ಥತೆಯನ್ನು ಪ್ರತಿಬಿಂಬಿಸುವ ಹೇಳಿಕೆಯಾಗಿದೆ. ಮುಸ್ಲಿಮರನ್ನು ಪ್ರಚೋದಿಸುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವ ವಿರೋಧಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತ CT ರವಿ ಅವರ ಹೇಳಿಕೆ. ಇದು ಕ್ವೈಟ್ ನ್ಯಾಚುರಲ್. RSS ವಿಚಾರ ಬಂದಾಗ BJP ಅವರು ಸಮರ್ಥಿಸ್ಕೊಳ್ಳೋದು, ಕಾಂಗ್ರೆಸ್ನವರು ಅದನ್ನು ಬೈಯೋದು, ಇದು ನಡೀತಾನೆ ಇರುತ್ತೆ ಆಗಾಗ್ಗೆ. ಇನ್ನು ಪಶ್ಚಿಮ ಬಂಗಾಳಕ್ಕೆ ಹೋಗಿ ನೀವೇನು ಹೇಳಿಕೆ ಕೊಟ್ರಿ? BJP ಮತ್ತು RSSನ ವಿಷಸರ್ಪಕ್ಕೆ ಹೋಲಿಸಿದ್ರಿ. ಅಲ್ಲಿಂದ ಮುಂದೆ ಹೋಗಿ ಮುಸಲ್ಮಾನರನ್ನು ಪ್ರಚೋದಿಸುವ ಕೆಲಸ ಮಾಡಿದ್ರಿ. ನೀವು ನಮಾಜ್ ಮಾಡ್ತಿದ್ರು, ನಮಾಜನ್ನು ಬಿಟ್ಟು BJP ಮತ್ತು RSS ವಿಷಸರ್ಪವನ್ನು ಕೊಲ್ಲಿ ಅಂತ ಹೇಳಿದ್ರಿ. ಈ ಮೂಲಕ ಪ್ರಜಾಪ್ರಭುತ್ವ ವಿರೋಧಿಯಾಗಿ ವರ್ತನೆ ಮಾಡಿದ್ರಿ, ದ್ವೇಷವನ್ನು ಕಾರಿದ್ರಿ. ಇಷ್ಟಾದಮೇಲೂ ನಾವು ಗಾಂಧಿ ಅನುಯಾಯಿಗಳು ಅಂತ ಹೇಳ್ತೀರಿ. ಗಾಂಧಿ ಇದನ್ನೇ ನಿಮಗೆ ಬೋಧಿಸಿದ್ದ? ಗಾಂಧಿಯ ಅಹಿಂಸೆ ತತ್ವ ಇದೇನಾ? ಅಂದರೆ BJP RSSನ ಕೊಲ್ಲಿ ಅನ್ನೋದನ್ನೇ ನಿಮಗೆ ನಿಮ್ಮ ಇವತ್ತಿನ ಗಾಂಧಿಗಳು ಹೇಳ್ಕೊಡ್ತಾ ಇದ್ದಾರಾ? ಇದು ಕಾಂಗ್ರೆಸ್ಸಿಗಿರುವಂಥ ಹತಾಶೆಯನ್ನು ತೋರಿಸುತ್ತೆ. ಇವರು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಇವ್ರ ಮನಸ್ಥಿತಿಯನ್ನು ತೋರಿಸುತ್ತೆ. ನಾನು ಆಗ್ರಹಿಸ್ತೇನೆ, ಕರ್ನಾಟಕ ಸರ್ಕಾರಕ್ಕೆ ನೀವೊಂದು ದ್ವೇಷ ಭಾಷಣ ನಿಷೇಧದ ಒಂದು ಬಿಲ್ ತಂದಿದ್ದೀರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಷಣ ದ್ವೇಷ ಭಾಷಣದ ವ್ಯಾಪ್ತಿಗೆ ಬರೋಲ್ವಾ? BJP RSSನವ್ರನ್ನ ಕೊಲ್ಲಿ ಅನ್ನೋದು ದ್ವೇಷ ಆಗಲ್ವಾ? ಯಾಕೆ ಮುಖ್ಯಮಂತ್ರಿಗಳು ಮಾತಾಡಿಲ್ಲ? ಖರ್ಗೆ ಅವರು ಏನು ಹೇಳ್ತೀರಿ? ಇದು ನಿಮ್ಮ ತಂದೆಯವ್ರ ಮಾತು ದ್ವೇಷ ಭಾಷಣದ ವ್ಯಾಪ್ತಿಗೆ ಬರೋಲ್ವಾ?